ನಾನು ವಯಸ್ಸಾಗಿದ್ರೆ ತಾನೇ ಸೀಕ್ರೆಟ್ ಹೇಳ್ಬೇಕು. ನಿಜ. ಇನ್ನೊಂದು ಹೇಳ್ಬೇಕು, ನಮ್ಮ ಎಲ್ಲ ರಾಯಭಾಗದ ಜನತೆ ಪರವಾಗಿ ಸರ್, ಈ ವರ್ಷ ಸರ್ 2024 ನಿಮ್ಮ ಹುಟ್ಟು ಹಬ್ಬ ಫೆಬ್ರವರಿ 6 ಇರೋದಕ್ಕೆ ನಮ್ಮ ಇಡೀ ರಾಯಭಾಗದ ಜನತೆ ಪರವಾಗಿ ಮೊದಲ ವಿಶಸ್ ಅನ್ನು ತಿಳಿಸ್ತಾ ಇದ್ದೇವೆ. ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು ಸರ್ ನಿಮಗೆ. ಇದೇ 13-14 ದಿನಗಳ ಒಳಗಡೆ ನಮ್ಮ ಶರಣ್ ಸರ್ ಅವರ ಹುಟ್ಟು ಹಬ್ಬ ಇದೆ. ಈ ವೇದಿಕೆ ಮೂಲಕ ನಿಮಗೆ ಹುಟ್ಟು ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಆ ದೇವರು ಸುಖ ಶಾಂತಿ ನೆಮ್ಮದಿ ಸಕಲ ಸಂಪತ್ತನ್ನ ಕೊಟ್ಟು ಕರುಣಿಸಲಿ ಅಂತ ಹೇಳಿ ಶುಭ ಕೋರ್ತಾ ಇದೀವಿ ಸರ್. ನಾನು ಇನ್ನೊಂದು ವಿಚಾರ ಹೇಳೋದಕ್ಕೆ ಇಷ್ಟಪಡ್ತೀನಿ. ನೋಡಿ, ಯಾವುದೇ ಕಲೆಗಳಿದಾವಲ್ಲ, ಆ ಆಯಾಮದಲ್ಲಿ ಇರುವಂತ ಎಲ್ಲಾ ಕಲೆಗಳನ್ನು ಕೂಡ ಅಷ್ಟೇ ಪವಿತ್ರ, ಅಷ್ಟೇ ಕಷ್ಟ. ಇವತ್ತು ಇದರಲ್ಲಿ ಹಾಡೋರು ಬಂದಿದ್ದು, ನಟನಟಿಯರು ಬಂದಿದ್ದೇವೆ. ಆದರೆ ಇದರ ಮಧ್ಯದಲ್ಲಿ ಗಮನಿಸಬೇಕಾದಂಥದ್ದು ಇನ್ನೊಂದು ವಿದ್ಯೆ. ಯಾಕಂದ್ರೆ ಈ ಒಂದು ಸ್ಟೇಜಿನಲ್ಲಿ ಸತತವಾಗಿ ಒಂದು 3-4 ಗಂಟೆಗಳಿಂದ ಈ ವೇದಿಕೆಯನ್ನ ಎಂಗೇಜ್ ಮಾಡ್ತಾ ಬಹಳ ಅದ್ಭುತವಾಗಿ ನಿರೂಪಣೆ ಮಾಡುವಂಥದ್ದು ಇದೆಯಲ್ಲ, ತುಂಬಾ ಕಷ್ಟವಾದಂತ ಒಂದು ವಿದ್ಯೆ. ಅದನ್ನ ಇವರಿಬ್ರು ಮಾಡ್ತಾ ಇದ್ದಾರೆ ಅಂತ ಅನ್ನೋದಾದ್ರೆ ರಾಯಬಾಗಿನ ಅಷ್ಟು ಜನ ಇವ್ರಿಗೊಂದು ದೊಡ್ಡ ಚಪ್ಪಾಳೆ ಇದೆ ಇವರಿಗೆ. ಯಾಕಂದ್ರೆ 4 ಅವರ್ ಸತತವಾಗಿ, 4 ಅವರ್ ಜಾಸ್ತಿ ಆಯ್ತಪ್ಪ, 4-5 ಅವರು, ಇನ್ನೂ 2-3 ಅವರ್ ಅವ್ರು ನಿಂತ್ಕೋಬೇಕಾಗತ್ತೆ ಅನ್ಸುತ್ತೆ. ಆದರೂ ಕೂಡ ಅವರ ಎನರ್ಜಿಯಲ್ಲಿ ಒಂದು ಚೂರು ಕಮ್ಮಿ ಆಗಿಲ್ಲ. ಅವ್ರಿಗೆ ಭಗವಂತ ಹೇಗೆ ಆಯುಷು ಮತ್ತೆ ಶಕ್ತಿ ಕೊಡ್ಲಿ ಅಂತ ಅನ್ನುವಂಥದ್ದು ನನ್ನ ಆರೈಕೆ. ಹುಟ್ಟಿದ್ದು ಶರಣ ಸಂತರ ನಾಡು ಗುಲ್ಬರ್ಗ, ಬೆಳೆದಿದ್ದು ಗಂಡು ಮೆಟ್ಟಿದ ನಾಡು ಹುಬ್ಬಳ್ಳಿ ಧಾರವಾಡ, ಸಾಧಿಸಿದ್ದು ಉದ್ಯಾನ ನಗರಿ ರಾಜಧಾನಿ ನಾಡು ಬೆಂಗಳೂರು, ಮತ್ತೆ